ಬ್ಯೂಟಿಫುಲ್ ಆಗಿ ಬಿಲ್ಡ್ ಮಾಡಿದ್ದಾರೆ ಕ್ಯಾರೆಕ್ಟರ್. ಐ ಥಿಂಕ್ ಗೆದ್ರು ಅನ್ಸುತ್ತೆ ರೋಹಿತ್ ಸರ್. ಇವತ್ತು ನೀವೆಲ್ಲ ಹೇಳ್ಬೇಕು, ಹೆಂಗ್ ಅನ್ಸ್ತು ಸಿನಿಮಾ? ಸಿನಿಮಾ ಮೊದಲಿಗೆ ಅಂದರೆ ಈ ಥರ ಒಂದು ಕ್ರೌಡ್ ನೋಡಿ ತುಂಬ ದಿನ ಆಗಿತ್ತು ಕನ್ನಡ ಅದೊಂದು ಮೊದಲ ಖುಷಿ. ಸೊ ಹೇಗಿತ್ತು ತಮ್ಮನ ಸಿನಿಮಾ? ನಾನು ಕಾಯ್ತಾ ಇದ್ದೆ ಓಪನಿಂಗ್ ಬ್ಯಾಂಗಿಲ್ ಬಂಗಾರಿ ಸಾಂಗ್, ಎಂಕಾಮಾರ್ ಸಾಂಗ್ ಆಗಲೇ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿಬಿಟ್ಟು ಜನರಲ್ಲಿ. ಅದು ಜನ ಆಗಲೇ ತುಂಬ ಕಾಯ್ತಾ ಇದ್ರು ಈ ಸಿನಿಮಾದ ಓಪನಿಂಗ್. ಇವತ್ತು ಬಂದು ಇಷ್ಟೊಂದು ಜನ ನೋಡಿ ಓಪನಿಂಗ್ ನೋಡಿ ಆಮೇಲೆ ಥಿಯೇಟ್ರಲ್ಲಿ ಎಂಜಾಯ್ಮೆಂಟ್ ನೋಡಿ ತುಂಬಾ ಖುಷಿ ಆಯಿತು. ನನ್ನ ತಮ್ಮ ಅದು ನಾನು ಯಾವಾಗಲೂ ಹೇಳ್ತೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾನು ತುಂಬಾ ಚೆನ್ನಾಗಿದೆ. ಸಂಜನಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚರಣ್ ರಾಜ್ ಮ್ಯೂಸಿಕ್ ಅವರು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಸಾಂಗ್ಸ್ ಬಂದು ಜನ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಜೊತೆಗೆ ರೋಹಿತ್ ಮಡಿಕೆ ಅವರ ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಇಂಟೆನ್ಸ್ ಸಿನಿಮಾ, ಇಮೋಷ್ನಲ್ ಸಿನಿಮಾ, ಎಂಟರ್ಟೈನಿಂಗ್ ಸಿನಿಮಾ, ಒಂದು ಬ್ಲಾಕ್ ಬಸ್ಟರ್, ಒಂದು ಒಳ್ಳೆ ಸಿನಿಮಾಗೆ ಏನೇನು ಬೇಕು ಎಲ್ಲರೂ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಮಾಸ್ತಿ ಅವರ ಲೈನ್ಸ್ ಬಂದು ಜನ ನಕ್ಕಿ ಸಕ್ಕ ಚಪ್ಪಾಳೆ ಹೊಡ್ತಾರೆ. ಪೂರ್ಣ ಅವ್ರ ಕ್ಯಾರೆಕ್ಟರ್ ಕೂಡ ಅಷ್ಟೇ ಚೆನ್ನಾಗಿದೆ. ಓವರಾಲ್ ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಪ್ಲೀಸ್. ಇವತ್ತಿನ ಶಿಲೆ ಚಪ್ಪಾಳೆ ನೋಡಿದ್ರೆ ಯುವರನ್ನ ಈ ಥರ ನೋಡೋಕೆ ಜನ ತುಂಬ ಇಷ್ಟಪಡ್ತಾ ಇದ್ರು, ಕಾಯ್ತಾ ಇದ್ರು ಅಂತ ಅನ್ಸುತ್ತೆ. ಅದೇ ಗುರುನ ತುಂಬ ಸೆಲೆಬ್ರೇಟ್ ಮಾಡೋಕ್ಕೆ ಜನ ತುಂಬ ಇಷ್ಟಪಡ್ತಾರೆ. ಅವನ ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು. ಈ ಸಿನಿಮಾಲಿ ಜನ ಎಲ್ಲದನ್ನೂ ನೋಡ್ಬೋದು, ಎಲ್ಲದನ್ನೂ ನೋಡಿ ತುಂಬ ಖುಷಿ ಪಡ್ಬೋದು. ನಮಗೂ ತುಂಬ ಖುಷಿ ಆಯ್ತು. ನನ್ನ ತಮ್ಮ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ, ನೀವು ಹೇಳಬೇಕು, ಜನ ಹೇಳಬೇಕು, ಎಲ್ಲರೂ ಜನಗಳು ಕೇಳ್ತಾರೆ ಅಂದರೆ ಜಾಕಿ ಥರದ ಒಂದು ಸಿನಿಮಾ ಬೇಕು ಅಂತ. ಸೊ ಅದರ ಹತ್ತಕ್ಕೆ ಒಂದು ಒಳ್ಳೆ ಕಂಟೆಂಟ್ ಸಿಕ್ಕಿದೆ. ಹೌದು, ಖಂಡಿತ. ಆಮೇಲೆ ಈ ಸಿನಿಮಾದಲ್ಲಿ ತುಂಬ ವೇರಿಯೇಷನ್ ಇದೆ. ನೀವೆಲ್ಲ ಇಮೋಷನ್ನ ಈ ಸಿನಿಮಾ ನೋಡ್ತಾ ನೀವು ಫೀಲ್ ಮಾಡ್ಬೋದು. ಅಷ್ಟೇ ಖುಷಿ ಆಗುತ್ತೆ. ಆಮೇಲೆ ಇನ್ನೂ ಹೆಚ್ಚು ಖುಷಿ ಏನಾಗುತ್ತೆ ಅಂದರೆ ಒಂದು ಸೀನ್ ನೋಡಿದಾಗ ಆಡಿಯನ್ಸ್ ಕೂಡ ಎಂಜಾಯ್ ಮಾಡೋದು ಅಲ್ಲೇ ನೋಡ್ಬೋದಲ್ಲ, ಅದನ್ನ ನೋಡೋಕ್ಕೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಮೂರು ಪ್ರೊಡಕ್ಷನ್ ಸೇರಿ ಮಾಡಿರುವಂಥ ಸಿನಿಮಾ ನಿರೀಕ್ಷೆಗಳಿತ್ತು, ಅದನ್ನೆಲ್ಲ ತಲುಪಿದೆ ಅಂತ ಅನಿಸ್ತಾರೆ. ಖಂಡಿತ ತಲುಪಿದೆ. ಕಾರ್ತಿಕ್ ಅವರು, ಅಶ್ವಿನಿ ಆಂಟಿ, ಜಯಣ್ಣ ಅವರು 3 ಜನ ಸೇರ್ಕೊಂಡು ಇದೊಂದು ಸಿನಿಮಾ ತೊಗೊಂಡಿದ್ದಾರೆ. ಅದಕ್ಕೆ ಒಳ್ಳೆಯದಾಯಿತು ಅಂತ ಅನಿಸುತ್ತೆ. ಅಷ್ಟೇ ಚೆನ್ನಾಗಿ ಸಿನಿಮಾ ಕೂಡ ಮಾಡಿದ್ದಾರೆ. ಇದೇ ರೀತಿ ಇನ್ನೂ ಹೆಚ್ಚು ಸಿನಿಮಾ ಮಾಡಲಿ ಅಂತ ಮಾತಾಡಿ ನಾನು ಹೋಗ್ತೀನಿ.